ಬಿಡದಿ ಟೌನ್ಶಿಪ್ಗೆ ಚಿನ್ನದಂತಹ ಭೂಮಿ ಬಿಟ್ಟು ಎಲ್ಲಿ ಹೋಗಬೇಕು? ರಾಜಕಾರಣಿಗಳಿಗೆ ಮತ್ತು ದೊಡ್ಡ ನಾಯಕರುಗಳಿಗೆ ರೇಷ್ಮೆ ಬಟ್ಟೆ ಬೇಕು. ಆ ರೇಷ್ಮೆ ಬಟ್ಟೆ ಬೇಕು ಅಂದರೆ ಆ ರೈತರು ಇಂತಹ ಬೆಳೆಯನ್ನ ಬೆಳೆಯಲೇಬೇಕು. ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಬಟ್ಟೆ ಹಾಕೊಳ್ತಾರಲ್ಲ, ರೇಷ್ಮೆ ಬಟ್ಟೆ, ಅದಕ್ಕೆ ಇಂಥ ಬೆಳೆ ಬೆಳಿಲೇಬೇಕು. ಈ ಭೂಮಿಯಲ್ಲಿ 15 ದಿನಗಳಿಗೊಮ್ಮೆ ರೇಷ್ಮೆ ಸೊಪ್ಪು ಗೂಡು ಬರುತ್ತೆ. ಚಿನ್ನದಂತಹ ಬೆಳೆಯನ್ನ ಬರಡು ಭೂಮಿಯಲ್ಲಿ ಬೆಳೆಯಲು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ನೀರಿನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ. ನಮಗೆ ಮಾಹಿತಿ ಬೇಕಾಗ್ತದೆ. ನಮಗೆ ಮಾಹಿತಿ ಬೇಕಾಗ್ತದೆ. ಒಂದು ಅಧ್ಯಕ್ಷರು ಕೂಡ ಹೇಳ್ತಾರೆ. ಏನು ಹೇಳ್ತೀವಿ? ಅದೆಲ್ಲ ಸುಳ್ಳು ಸರ್. ಇವರು ಅವತ್ತಿಂದ ನಾವು ಹೋರಾಟ ಮಾಡಿದಾಗಿಂದ ಯಾವ ಇದು ಇರಲಿಲ್ಲ. ಈಗ ಇವರು ಸುಮ್ಮನೆ ಸುಳ್ಳ ಅಪವಾದ ಅವ್ರವ್ರ ಕೈಲಿ ಎತ್ತಿಕ್ಕಿ ಏಳಿಸ್ತಾವ್ರೆ. ಇಲ್ಲಿರೋದು ರೈತರು ಯಾರೂ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಯಾರೋ ಎಣ್ಣೆ ಹೊಡಿಯೋರ್ಗೆ ಎಣ್ಣೆ ಹೊಡಿಸ್ಬಿಟ್ಟು ಏಳ್ಸೋದು, ಯಾರಿಗೋ ದುಡ್ಡನ್ನ ಸೇರೋರ್ಗೆ ದುಡ್ಡು ಕೊಟ್ಬಿಟ್ಟು ಏಳ್ಸೋದು ಇವಾಗ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಯಾರು ಮನಸ್ಫೂರ್ತಿಯಾಗಿ ನಾವು ಅಕ್ವೇರೇಷನ್ ಮಾಡ್ಕೊಳ್ಳಿ ಅಂತ ಹೋಗಿಲ್ಲ. ನಮ್ಗೆ ಅಕ್ವೇರೇಷನ್ ಬೇಡ ಅನ್ನೋರೆ. ಈಗ ಅವ್ರು ಹೇಳ್ತಾ ಇದ್ದಾರಲ್ವ ಸರ್, 80% 82% ಒಪ್ಪಿದ್ದಾರೆ ಅಂತ. ನಾವು ಹೇಳೋದಿಷ್ಟೇ, ನಾವು ಪಬ್ಲಿಕ್ಕಲ್ಲಿ ಓಪನ್ ಆಗಿ ಹೋರಾಟ ಮಾಡ್ತಾ ಇದ್ದೀವಿ. ಅವರು 80% ಇರೋರು ಪಬ್ಲಿಕಲ್ಲಿ ಬಂದು ಇಷ್ಟು ಜನ ಇದ್ದೀವಿ ಅಂತ ತೋರಿಸ್ಲಿ. AC ರೂಮ್ ಮೇಲೆ ಕುತ್ಕೊಳ್ಳೋದು, ಮಾಧ್ಯಮದವ್ರ ಮಧ್ಯೆ ಕುತ್ಕೊಂಡೆಲ್ಲ ಹೇಳೋದು. ಬಂದು ಅವರು ಒಂದು ಭಾಗದಲ್ಲಿ ನಿಂತ್ಕೊಳ್ಳಿ, ನಾವು ಒಂದು ಭಾಗದಲ್ಲಿ, ಅವರು ಪಾಣಿ ಇಟ್ಕೊಳ್ಳಿ, ನಾವು ಪಾಣಿ ಇಟ್ಕೋತೀವಿ. ಅದರೊಳಗಡೆ ನಾವು ಕಮ್ಮಿ ಇದ್ದರೆ ನಾವು ಬಿಟ್ಕೊಡ್ತೀವಿ, ಇಲ್ಲ ಅವ್ರು ಕಮ್ಮಿ ಇದ್ದರೆ ಅವ್ರು ನಮ್ಮ ಪ್ರಾಜೆಕ್ಟ್ ಬಿಟ್ಬಿಡ್ಲಿ. ನಾವು ಕೇಳೋದು ಇಷ್ಟೇ. ಅವ್ರನ್ನ ಸುಮ್ಮನೆ ಇಲ್ಲದ ಅಪವಾದರ್ಸ್ಬಾರ್ದು. ಹಾಸ್ಪಿಟ್ಲ್ ಕಟ್ಟಬೇಕು, ನಾವು ಇದು ಅದೇನು ಪೆಟ್ರೋಲ್ ಬಂಕ್ ಕಟ್ಟಬೇಕು ಅಂತಾರೆ, ಸ್ಕೂಲ್ ಕಟ್ಟಬೇಕು ಅಂತಾರೆ. ಅವ್ರು ಕಟ್ಟೋ ಅಂಥ ಸ್ಕೂಲ್ಗೆ ನಾವು ಅರ್ಧ ಎಕರೆ ಮಾಡಿಕೊಂಡು ಮಾರ್ಕೊಂಡ್ರೆ ಅವ್ರ ಫೀಸ್ ಕಟ್ಟೋಕ್ಕಾಗುತ್ತಾ ಸರ್? ನಮ್ಮ ಕೈಲಿ ಯಾರೋ ಜೋರಾಗಿರೋರು ಕಟ್ಕೋತಾರೆ, ಸೇರಿಸ್ಕೋತಾರೆ. ನಾವೆಲ್ಲೋಗೋಣ ಸರ್? ನಮ್ಮ ಮಕ್ಳು ವಿದ್ಯಾಭ್ಯಾಸ ಏನಾಗಬೇಕು? ಆ ಸ್ಕೂಲ್ಗೆ ನಾವು ಕಸ ಗುಡ್ಸಕ್ಕೆ ಹೋಗ್ಬೇಕು, ಮಕ್ಕಳು ಓದಿಸೋಕ್ಕಂತೂ ಆಗಲ್ಲ ಯಾವುದೇ ಕಾರಣಕ್ಕೂ. ಆ ಕೆಲಸ ಮಾಡಬೇಕಾ ಸರ್ ನಾವು? ನಮ್ಮ ಮಕ್ಕಳೆಲ್ಲ ಈಗ ಹೆಂಗೋ ನಮ್ಮ ತಕ್ಕನಾಗಿ ನಾವು ದುಡ್ಕೋತಾ ಇದ್ದೀವಿ, ನಮ್ಮ ತಕ್ಕನಾಗಿ ನಮ್ಮ ಮಕ್ಕಳನ್ನ ಓದಿಸ್ಕೋತಾ ಇದ್ದೀವಿ. ನಮ್ಮ ಸ್ಕೂಲು ಇದೆ, ನಮ್ಮ ತಕ್ಕನಾಗಿ ಹಾಸ್ಪಿಟ್ಲು ಇದೆ, ನಮಗೆಲ್ಲ ಅನುಕೂಲ ಇದೆ. ಬೆಂಗಳೂರು ದೂರ ಇಲ್ಲ, ರಾಮನಗರ ದೂರ ಇಲ್ಲ, ಆರವಳ್ಳಿ ದೂರ ಇಲ್ಲ. ನಾವು ತೋರಿಸ್ಕೋತೀವಿ. ನಮ್ಗೆ ಯಾವ ಹಾಸ್ಪಿಟ್ಲು ಬೇಡ, ಪೆಟ್ರೋಲ್ ಬ್ಯಾಂಕು ಬೇಡ, ಏನೂ ಬೇಡ. ನಮ್ಮ ಪಾಡಿಗೆ ನಮ್ಮನ್ನು ರೈತರಾಗಿ ಬಿಟ್ಬಿಟ್ರೆ ಅವ್ರ ಕೈ ಮುಗಿದು ಕೇಳ್ಕೊತೀವಿ, ಅಷ್ಟೇ ಸಾಕು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.